ಅಪ್ರತಿಮ ಸಂಗೀತಗಾರರಲ್ಲಿ ಒಬ್ಬರು ಡಾಕ್ಟರ್ ಆರ್ ವಿಶ್ವೇಶ್ವರಯ್ಯ. ಯಾವಾಗಿಂದ ನೀವು ವೀಣೆನ ಕೈ ಹಿಡಿದ್ರಿ ಅಥವಾ ಹಾಡಕ್ಕೆ ಶುರು ಮಾಡಿದ್ರಿ? ನಮ್ಮ ಅಣ್ಣಂದ್ರ ಒಳಗಡೆ ಹಾಡ್ತಾ ಇದ್ರು. ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಸ್ವರಕಲ್ಪನೆ ಮಾಡ್ತಾ ಇದ್ದೆ. ವೀಣಾ ಬಾಣೆ ಹೀಗೆ ವೀಣೆ ಗಿಡ ಏನೂ ಬರೋದಿಲ್ಲ, ಸುಮ್ಮನೆ ಮಾತಾಡ್ತೀನಿ ನೀನು ನುಡಿಸ್ ತೋರ್ಸ. ಬಹುಶಃ ನನ್ನ ಮತಿ ವೀಣೆಯನ್ನು ನುಡಿಸಿದ್ದೇನೆ. ನಾನೇ ಅಪ್ರಿಷಿಯೇಟ್ ಮಾಡಿದಂಥ ಒಬ್ಬ ವಿದ್ವಾಂಸರಿದ್ದರು. ಸಾಂಶವಯ್ಯನವರು ಎಳೆಯ ಮೇಲೆ ವೀಣೆ ಇಟ್ಕೊಂಡು ಕೈ ಆಡಿಸ್ಕೊಂಡು ನುಡಿಸ್ತಾ ಇದ್ರು. ಇವಾಗ ವೀಣೆ ವಿಷಯದಲ್ಲಿ ಭಕ್ತಿ ಇದೆ, ಶ್ರದ್ಧೆ ಇದೆ, ದೊಡ್ಡವ್ರ ವಿಷಯದಲ್ಲೂ ಇದೆ. ಹೋಗೋಣ ಪರವಾಗಿಲ್ಲ. ನಮ್ಮ ವ್ಯಕ್ತಿತ್ವಗಳನ್ನು ನಮಗೆ ಕೊಟ್ಟಂಥ ಅನುಗ್ರಹ ನಮ್ಮ ತಾಯಿ. ಹಿತಾರಿಂದ ವೀಣೆಗೆ ಬಂದದ್ದು ಬಾಲಚಂದ್ರವರ ವ್ಯಕ್ತಿತ್ವ. ನನ್ನದು ಗಾಯನದಿಂದ ವೀಣೆಗೆ ಬಂದದ್ದು ನನ್ನ ರೀತಿ. ಮಂಗಳತೆಯೇ ಮೂರ್ತಿವತ್ತಾಗಿ ಕಾಣಿಸಿದರೆ ಅದು ಯಾವುದು ಗೊತ್ತೇ? ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಒಂದು ಪ್ರಪಂಚದ 7ನೇ ಅದ್ಭುತ ಅಂದರೂ ಸರಿ. ದೇಶ ಕಂಡಂಥ ಒಬ್ಬ ಅಪ್ರತಿಮ ಸಂಗೀತಗಾರರಲ್ಲಿ ಒಬ್ಬರು ಡಾಕ್ಟರ್ ಆರ್ ವಿಶ್ವೇಶ್ವರಯ್ಯನವರು. ಅವರ ಸಂದರ್ಶನವನ್ನು ಇವತ್ತು ಮಾಡ್ತಾ ಇದ್ದೇವೆ. ಅವರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಅವರ ವಾದನವನ್ನು, ಅವರ ಗಾಯನವನ್ನು, ಅವರ ವಾಗ್ಗೇಯ ಕಾರಣವಾಗಿ ಅವರು ಮಾಡಿರುವಂತಹ ವಿಶೇಷ ಕೃತಿಗಳನ್ನು, ಅವರದೇ ಆದ ಕೆಲವು ಸ್ವಂತ ರಾಗಗಳನ್ನ, ಇದೆಲ್ಲ ತಿಳ್ಕೋಬೇಕಾದ್ರೆ ನಾವು ಸಾಕಷ್ಟು ಸಂಗೀತದಲ್ಲಿ, ಶಾಸ್ತ್ರದಲ್ಲಿ ಅಧ್ಯಯನ ಮಾಡಬೇಕಾಗತ್ತೆ. ಅಂತಹ ವ್ಯಕ್ತಿಯನ್ನು ಇವತ್ತು ನಾವು ನಿಮ್ಮ ಮುಂದೆ ತಂದು ಅವರ ಸಂದರ್ಶನವನ್ನು ಮಾಡ್ತಾಯಿದ್ದೇವೆ. ಅವರು ಮೈಸೂರಿನಲ್ಲಿ ಜನಿಸಿದವರು. ಅವರ ತಂದೆ ರಾಮಯ್ಯನವರು, ತಾಯಿ ವರಲಕ್ಷ್ಮಿಯವರು. 1931ರಲ್ಲಿ ಅವರ ಜನನ. ಈಗ ಕೇವಲ 94 ವರ್ಷದ ಯುವಕ ಅವರು. ಇವತ್ತಿಗೂ ಅವರು ಹಾಡಲಿ, ಅವರು ನುಡಿಸ್ಲಿ, ಆ ಸಂಗೀತದಲ್ಲಿ ಹೇಗೆ ಆಳವಾಗಿ ಅವರು ಹೋಗ್ತಾರೆ ಅನ್ನೋದನ್ನು ನೀವಾಗೇ ಅವರ ಕಾರ್ಯಕ್ರಮ ಕೇಳಿದಾಗೆ ಮಾತ್ರ ಅದು ಅನುಭವಕ್ಕೆ ಬರುತ್ತೆ. ಅಷ್ಟು ಇನ್ವಾಲ್ವ್ಮೆಂಟ್ ಅವರಿಗೆ, ಸಮಯದ ಪ್ರಜ್ಞೆ ಅಂತೂ ಅವ್ರಿಗೆ ಇರೋದೇ ಇಲ್ಲ. ಅವರು ನಾವಾಗೇ ಸಾಕು ಅನ್ನೋವರೆಗೂ ಅವ್ರು ನುಡಿಸ್ತಾ ಇರ್ತಾರೆ. ಅವ್ರಿಗೆ ಸಮಯ ಇಲ್ಲ. ಅವ್ರು ಹೇಳೋದು, ದೇವಿ ನನಗಿವತ್ತು ಇಷ್ಟು ನುಡಿಸಿದ್ಲು, ಅದರಿಂದ ನುಡಿಸ್ದೆ ಅಂತ. ಬನ್ನಿ ಅವರ ವಿಚಾರಧಾರೆಯನ್ನು ಇವತ್ತು ತಿಳ್ಕೊಳ್ಳೋಣ. ಅವರ ಬಾಲ್ಯ, ಅವರ ಸಾಧನೆ ಅಷ್ಟಲ್ಲದೆ ಅವರು ಸ್ವಯಂಭೂ ವೀಣೆ ತಾಯಿ ಶಾರದೆ ಅವ್ರಿಗಾಗಿ ಒಲ್ದಿದ್ದಾಳೆ. ಇನ್ನು ಅದಕ್ಕಿನ್ನ ಇನ್ನೇನು. ಸರ್ ನಮಸ್ಕಾರ. ನಮಸ್ಕಾರ. ಇದೊಂದು ಸುಯೋಗ ಅಂತ ಕಾಣುತ್ತೆ. ನಿಮ್ಮ ಎದುರಿಗೆ ಕೂತು ನಿಮ್ಮ ಬಗ್ಗೆ, ನಿಮ್ಮ ಬಾಲ್ಯ ಆಗಲಿ, ನಿಮ್ಮ ಎಲ್ಲ ಅಧ್ಯಯನದ ಬಗ್ಗೆ 1-2-3 ಪ್ರಶ್ನೆ ಕೇಳುವಂಥ ಒಂದು ಸುಯೋಗ ಇವತ್ತು ನನಗೆ ಬಂದಿದೆ. ನಿಮ್ಮೆಲ್ಲರ ಜೊತೆಯಲ್ಲಿರುವಂಥದ್ದು ನನ್ನ ಭಾಗ್ಯ ಅದು ಅಂತ ನಾನು. ಅದು ನಿಮ್ಮ ದೊಡ್ಡತನ ಸರ್.
ನಿಮ್ಮ ಬಗ್ಗೆ ಹೇಳಕ್ಕೆ ಹೋದರೆ ಅದೇ ಒಂದು ಮೆಗಾ ಸೀರಿಯಲ್ ಥರ ಆಗುತ್ತೆ. ಸರ್, ನಿಮಗೆ ಪ್ರಾರಂಭದಿಂದ ನಿಮಗೆ ಸಂಗೀತ ಅನ್ನೋದು ಹೇಗೆ ನಿಮಗೆ ಒಲಿತು ಅಂತಲ್ಲ, ಅದು ಬಂದ್ಬಿಟ್ಟಿದೆ. ಮೈಸೂರು ಬ್ರದರ್ಸ್ ಅಂದರೆ ಇವರು ಅಣ್ಣ ತಮ್ಮಂದ್ರು ಎಲ್ಲರೂ ಸಂಗೀತದಲ್ಲೇ ಇದ್ದವರು. ಚಂದ್ರಶೇಖರಯ್ಯನವರು, ಸೀತಾರಾಮ್ ಅವರು, ಮಹಾಮಹೋಪಾಧ್ಯಾಯ ಸತ್ಯನಾರಾಯಣ ಅವರು ಹಾಗೂ ಗಾನಕಲಾಭೂಷಣ ಡಾಕ್ಟರ್ ವಿಶ್ವೇಶ್ವರನವರು. ಮೈಸೂರು ಬ್ರದರ್ಸ್ ಅಂತಲೇ ಇವರು ಬಹಳ ಖ್ಯಾತಿ. ನಿಮಗೆ ಯಾವಾಗಿಂದ ನೀವು ವೀಣೆನ ಕೈ ಹಿಡಿದ್ರಿ ಅಥವಾ ಹಾಡೋಕ್ಕೆ ಶುರು ಮಾಡಿದ್ರಿ? ಹೇಗೆ ಹಾಡೋಕ್ಕೆ ಶುರು ಮಾಡಿದ್ದು ಅದರಿಂದಲೇ ಪ್ರಾರಂಭ ಮಾಡ್ಬೋದು ಅಂತ ಕಾಣುತ್ತೆ. ಸುಮಾರು ನನ್ನ 5ನೇ ವರ್ಷ ಅಂತ ಕಾಣುತ್ತೆ. ನಾವು ಲಕ್ಷ್ಮೀ ವಿಲಾಸ ಅಗ್ರಹಾರದಲ್ಲಿ ಜಗನ್ಮೋಹನ್ ಪ್ಯಾಲೇಸ್ ಪಕ್ಕದಲ್ಲಿ ಒಂದು ಮನೆಯಲ್ಲಿದ್ವಿ. ನಮ್ಮ ತಂದೆ ತಾಯಿಗಳು, ನಾವು 4 ಜನ, ನಮ್ಮ ಅಕ್ಕ, ನನ್ನ ತಂಗಿ, ಇಷ್ಟು ನಮ್ಮ ಕುಟುಂಬ. ಒಂದು ದಿವಸ ಬೆಳಿಗ್ಗೆ ನಮ್ಮ ಅಣ್ಣಂದ್ರ ಒಳಗಡೆ ಹಾಡ್ತಾಯಿದ್ರು. ನಲ್ಲಿಕಟ್ಟೆ ಹತ್ರ ಅವ್ರು ಏನು ಹಾಡ್ತಾಯಿದ್ರು ಅದಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ನಾನು ಸ್ವರಕಲ್ಪನೆ ಮಾಡ್ತಾಯಿದ್ದೆ. ಅವ್ರು ಹಾಡ್ತಾಯಿದ್ದು ಪ್ರಣವ ಸ್ವರೂಪ ವಕ್ರತುಂಡಂ ಅನ್ನೋ ಜಾಗಕ್ಕೆ ಸ್ವರಕಲ್ಪನೆ ನಮ್ಮ ವಾತಾಪಿ ಗಣಪತಿ ಭಜೆ ದೀಕ್ಷಿತರ ಕೃತಿಯಲ್ಲಿ ನಾವು ಆನಂದರಿಪುರ ಹಾಡ್ತಾಯಿದ್ರು. ನಲ್ಲಿಕಟ್ಟೆ ಹತ್ರ ನಿಂತುಕೊಂಡು ನಾನು ಅವರು ಗಪನಿ ಪ್ರಣವ ಸ್ವರೂಪ ಅಂತಂದರೆ ರಿಗಮನಿ ಪ್ರಣವ ಸ್ವರೂಪ ಅಂತ ಹೇಳಿ ನಾನು ಹಾಡ್ತಾಯಿದ್ದೆ. ಇದನ್ನು ನಮ್ಮ ತಾಯಿಯವರು ಗಮನಿಸಿದ್ರು. ಅವರೆಲ್ಲ ಅದು ಆದಮೇಲೆ, ನೋಡು ಸೀತು, ಇವನು ನೀವು ಹಾಡ್ತಾಯಿದ್ದದ್ದು ಏನು ಹಾಡ್ತಾಯಿದ್ರು ಅದ್ರ ಮುಂದೆ ಸ್ವಲ್ಪ ಮುಂದಕ್ಕೆ ಹೋಗಿ ಇವನು ಹಾಡ್ತಾಯಿದ್ದ. ಅವನ ಸಂಗೀತ ಪ್ರಜ್ಞೆ ಅವನಿಗೆ ಸ್ಪಷ್ಟವಾಗಿರೋ ಹಾಗೆ ಕಾಣಿಸುತ್ತೆ. ಅವನಿಗೆ ಸ್ವಲ್ಪ ಪ್ರಾರಂಭ ಮಾಡಿ ಇವಾಗಲೇ ಶುರು ಮಾಡ್ಬೋದಲ್ಲ ಅಂತೇಳಿ ಹೇಳಿದ್ರು. ಸರಿ, ಹಾಗೆ ಯಥಾವತ್ತಾಗಿ ನಮ್ಮ 2ನೇ ಅಣ್ಣವರು ಸೀತಾರಾಮ್ ಅವರು ನನ್ನ ಬಾಲ್ಯ ಗುರುಗಳು. ಹಾಗೆ ಶುರು ಮಾಡಿದ್ರು. ಸುಮಾರು 1 ವರ್ಷ ಕಳೆಯೋದ್ರಲ್ಲಿ ನಾನು ಕಚೇರಿ ಮಾಡಿದ್ದೆ. ಒಂಬತ್ತನೆಯ ವರ್ಷದಲ್ಲಿ ಪಬ್ಲಿಕ್ ಕಾನ್ಸರ್ಟ್ಸು ನಂದು ಸರಣಿಯಾಗಿ ಮುಂದಕ್ಕೆ ಹೋಗ್ತಾಯಿತ್ತು. 9ನೇ ವರ್ಷದಿಂದ ಸುಮಾರು 14ನೇ 15ನೇ ವರ್ಷದಲ್ಲಿ ಆವಾಗ ಒಂದು ಸಂದರ್ಭ ಮನೆಯಲ್ಲಿ ನನಗೆ ಯಾರು ಪ್ರಥಮ ಗುರುಗಳು ಸೀತಾರಾಮ್ ಅವರು, ನನ್ನ ಅಣ್ಣನವರು, ಅವರು ಶಿವರಾಮಯ್ಯನವರ ಹತ್ರ ವೀಣೆ ಕಲಿತಾಯಿದ್ರು. ನಾನು ಕಚೇರಿ 9ನೇ ವರ್ಷದಿಂದ ಅದಕ್ಕಿಂತ ಮೊದಲಿನಲ್ಲೇ ನಾನು ಕಚೇರಿಗಳೆಲ್ಲ ಮಾಡ್ತಾಯಿದ್ದೀನಿ. ಸಂಗೀತದ ಪ್ರಜ್ಞೆ ಸ್ಪಷ್ಟವಾಗಿತ್ತು ನನಗೆ. ಯಾವುದೇನು ಅಂತ ಅನ್ನುವಂಥ ವಿವೇಚನೆ ಸ್ಪಷ್ಟವಾಗಿತ್ತು. ಆವಾಗ ನಾನು ಕೇಳ್ತಾ ಇದ್ದಂಥ ವೀಣೆಗಳು ನನಗೆ ಇಷ್ಟವಾಗ್ತಾ ಇರಲಿಲ್ಲ. ನಮ್ಮ ಅಣ್ಣನವ್ರದ್ದು ಕೂಡ. ಯಾಕೆಂದರೆ ಅವರು ಶಿವರಾಮಯ್ಯನವರು ಶಿವರಾಮಯ್ಯನವ್ರ ಹತ್ರ ಹೇಳ್ಸ್ಕೊಂಡು ಬಂದು ಮನೆಯಲ್ಲಿ ನುಡಿಸ್ತಾಯಿದ್ರು. ಇಷ್ಟವಾಗ್ತಿರಲಿಲ್ಲ ನನಗೆ. ಯಾಕೆಂದರೆ ಅದೆಲ್ಲ ತುಂಬ ಗೋಲ್ಡು ಸ್ವರಗಳ ಒಂದು ವಿಧಾನಗಳು, ವೀಣೆ ನುಡಿಸುವಂಥ ವಿಧಾನಗಳು. ಬೀಟ್ ಜಾಸ್ತಿ, ಗೋಲ್ಡ್ ಸ್ವರಗಳು. ಒಟ್ಟಿನಲ್ಲಿ ಗಮಕಗಳು ಇಲ್ಲ ಅಂತ ಹೇಳ್ಬೋದು. ಅಷ್ಟು ಮಿನಿಮಲ್. ನೀನು ನುಡಿಸ್ತಾ ಇರೋದು ಹಾಡ್ದಾಗೆ ಇರೋಲ್ಲ ಅಂಥೇಳಿ. ಒಂದು ದಿವಸ ಏನೋ ಅಧಿಕ ಪ್ರಸಂಗಿ ಏನೋ ಮಾತಾಡ್ತಾ ಅಂತ ಬಿಟ್ಬಿಟ್ರು. ನಂತರ ಹಾಡ್ದಾಗೆ ಇರಬೇಕು ಅಂತ ಅನ್ನುವಂಥದ್ದು ನನ್ನ ತೀರ್ಮಾನವಾಗಿತ್ತು ಮನಸ್ಸಿನಲ್ಲಿ. ಯಾರ್ದು ಇರ್ತಿರ್ಲಿಲ್ಲ ಹಾಗೆ. ಆವಾಗ ಇನ್ನೊಂದು ದಿವಸ ಇದೇ ಮಾತು ಹೇಳಿದೆ. ದಟ್ ವಾಸ್ ದ ಲಿಮಿಟ್ ಫಾರ್ ಮೈ ಬ್ರದರ್ಸ್ ಟಾಲರೆನ್ಸ್. ನಿನಗೆ ವೀಣೆ ಗೀಣೆ ಏನೂ ಗೊತ್ತಿಲ್ಲ,
ದೊಡ್ಡವ್ರ ಹತ್ರ ನಾನು ಪಾಠ ಮಾಡ್ಕೊಂಡು ಬಂದು ನೋಡಿಸ್ತಾ ಇದ್ದೀನಿ. ವೀಣೆ ಆಗಿರುತ್ತೆ, ಹಾಡ್ದಾಗಿರುತ್ತೆ, ಕೇಳೋದಕ್ಕೆ ನ್ಯಾಯವಾಗಿ ಕಾಣಿಸುತ್ತೆ. ವೀಣೆ ಆಗಿರುತ್ತೆ, ಹಾಡ್ದಾಗಿರುತ್ತೆ. ಹಾಡ್ದಾಗ ವೀಣೆ ಯಾಕೋ ಇರಬೇಕು, ಹೇಗಿರುತ್ತೆ ಅಂದರೆ, ಇಲ್ಲ ಹಾಡ್ದಾಗಿದ್ದಲೇ ವಾದ್ಯಗಳೆಲ್ಲ ಚೆನ್ನಾಗಿ ಕೇಳಿಸೋದು. ನಮ್ಮ ಸಂಗೀತ ಚೆನ್ನಾಗಿ ಕೇಳಿಸ್ಬೇಕಂದ್ರೆ ಹಾಡ್ದಾಗೆ ಇರಬೇಕು. ನೀವು ಹೇಳೋದು ಸುಮಾರು ಒಂದು 40ನೇ ಇಸ್ವಿ, 1940 ನಿಮಗೆ ಹೌದು ಈ ಅಭಿಪ್ರಾಯ ಬಂದಿದೆ. 45 ಒಂದು 12-13 ವರ್ಷದ ಹುಡುಗನಿಗೆ ನಿಮಗೆ ಹೌದು ಆ ಗಾಯನದ ಅಂಶ ಜಾಸ್ತಿ ಇರಬೇಕು. ಹೌದು, ಕಡಿಮೆ ಗಾಯನದ ಪ್ರತಿಪಾದನೆ ಆಗಿರಬೇಕು ವಾದ್ಯ ಅಂತ ಅನ್ನುವಂಥದ್ದು, ವಾದನ ಅಂತ ಅನ್ನೋದು. ಗಾಯನದ ಹಾಗೇ ಕೇಳಿಸ್ಬೇಕು ಅಂತ ಅನ್ನುವಂಥದ್ದು ನನ್ನ ಪ್ರತಿಪಾದನೆ ಆಗಿದ್ದು. ನಿನಗೆ ವೀಣೆ ಏನೂ ಬರೋದಿಲ್ಲ, ಸುಮ್ಮನೆ ಮಾತಾಡ್ತೀಯಲ್ಲ ನೀನು, ನುಡ್ಸ್ ತೋರ್ಸೋ, ಇಲ್ಲದೆ ಹೋದರೆ ಸುಮ್ಮನೆ ಇರೋ, ನ್ಯಾಯವಾದ ಮಾತು. ಸರಿ. ಆ ಕ್ಷಣದಲ್ಲೇ ನಡೆದಂಥ ಒಂದು ಮಿರಕಲ್ಲು ನನ್ನ ಜೀವನದಲ್ಲಿ. ವೀಣೆ ಬರ್ತಿರ್ಲಿಲ್ಲ ಅಂತ ಅನ್ನೋದು ಸ್ಪಷ್ಟವಾಗಿತ್ತು. ವೀಣೆ ನುಡ್ಸೋಕ್ಕೆ ಬರ್ತಿರ್ಲಿಲ್ಲ. ಹಂಗೆ ತಲೆಯಲ್ಲಿ ಅಷ್ಟೂ ದಿವಸ ನಾನು ಗಾಯನ ಕಚೇರಿಗಳನ್ನ ಮಾಡಿದಾಗಿನಿಂದಲೂ ನಮಗೆ ಕೇಳ್ತಾ ವೀಣೆಗಳನ್ನು ಕೇಳ್ತಾ ಇದ್ದಾಗಿನಿಂದಲೂ ತಲೆಗಿಲ್ಲ ಹೀಗಿರಬೇಕು ಹೀಗೆ. ಬಹುಶಃ ನನ್ನ ಮತಿ ವೀಣೆಯನ್ನು ನುಡಿಸುತ್ತೇನೋ, ಬೆರಳು ಆಡಿರಲಿಲ್ಲ. ಅಂತರಂಗದ ಅಭ್ಯಾಸ, ಅಂತರಂಗದ ವೀಣೆ ನುಡಿದಿದ್ದು ಅಂತ ಕಾಣ್ತೈತೆ. ಅಮ್ಮನವರ ಅನುಗ್ರಹನು ಆ ಕ್ಷಣದಲ್ಲಿ ಹಾಡಿ ನುಡಿಸಿ ತೋರಿಸಿ ಇಲ್ಲದೆ ಹೋದರೆ ಸುಮ್ಮನೆ ಇರುತ್ತೇನೆ. ಅದು ಅಮ್ಮನವರೇ ಕೊಟ್ಟಂಥ ಧೈರ್ಯ ನನಗೆ. ಹೋಗಿ ವೀಣೆ ಮುಂದೆ ಕೂತ್ಕೊಂಡೆ, ಅವರೇನು ನುಡಿಸ್ತಾಯಿದ್ರು ಅದನ್ನು ಹಾಡ್ದಾಗೆ ಸುಮ್ಮನೆ ಒಂದೇ ಸಾರಿಗೆ ನುಡಿಸಿದೆ. ಅದೊಂದು ಪವಾಡ ಹೊರತು ಇನ್ನೇನೂ ಅಲ್ಲ. ಆ ಪವಾಡಕ್ಕೆ ಸಣ್ಣ ವ್ಯಕ್ತಿಯಾದಂಥ ನನ್ನಿಂದ ಪವಾಡ ನಡೆದಿರೋಕ್ಕೆ ಸಾಧ್ಯವೇ ಇಲ್ಲ. ಪವಾಡ ಮತ್ತು ನಡೆದಿತ್ತು. ಏನು? ಶಂಕರಾಭರಣದ ಸ್ವಾಮಿನಿನೇ ವರ್ಣ, ಅದನ್ನು ಅವರು ನುಡಿಸ್ತಾಯಿದ್ರು. ಅವ್ರು ನುಡಿಸ್ತಾ ಇದ್ದಿದ್ದು ನನಗೆ ಇಷ್ಟ ಆಗ್ತಿಲ್ಲ. ಗಮಕಪೂರ್ಣವಾಗಿ ದೀರ್ಘ ಸ್ವರಗಳೊಂದಿಗೆ ನಾದ ನಿಲ್ಲೋ ಹಾಗೆ ಎಲ್ಲವೂ ಇರೋ ಹಾಗೆ ನಾನು ಹೇಗೆ ಹಾಡ್ತಾ ಇದ್ನೋ ಹಾಗೆ ಒಂದೇ ಸಾರಿಗೆ ವೀಣೆ ಮುಟ್ಟಿದ ಕ್ಷಣದಲ್ಲಿ ಒಂದೇ ನುಡಿಸೇ ಇತ್ತೆ. ಇದೊಂದು ಪವಾಡವಲ್ಲದೆ ಇನ್ನೇನು ಸಾಧ್ಯವಾಗಿದೆ. ಹೀಗೆ ವಾದ್ಯಗಳನ್ನ ಹಾಗೆ ನುಡ್ಸೋಕ್ಕಾಗಲ್ಲ. ಸರ್, ಆ ಸಮಯದಲ್ಲಿ ಇಷ್ಟು ದಿನ ಕೇಳದೇ ಇರುವಂತಹ ಒಂದು ಶೈಲಿಯನ್ನು ಕೇಳಿದಂತಹವರ ಪ್ರತಿಕ್ರಿಯೆ ಹೇಗಿತ್ತು? ಆಗ ರಾಜರು ಇದ್ದರು, ಆಸ್ಥಾನ ವಿದ್ವಾಂಸರಿದ್ದರು, ಎಲ್ಲರೂ ಇದ್ದರು, ವೀಣೆಯಲ್ಲಿ ದಿಗ್ಗಜರೆಲ್ಲರೂ ಇದ್ದರು. ನನ್ನ ಹೆಸರನ್ನ ಹೇಳ್ತಾ ಹೋದರೆ ತುಂಬ ಆಗಿಬಿಡ್ತದೆ, ಅದಕ್ಕೆ ಈ ರೀತಿ ಕೇಳ್ತಾ ಇದ್ದೆ. ಅವರ ಪ್ರತಿಕ್ರಿಯೆ ಹೇಗಿತ್ತು ನಿಮ್ಮ ವಾದನಕ್ಕೆ, ನಿಮ್ಮ ಸಂಗೀತಕ್ಕೆ? ದೊಡ್ಡವರೆಲ್ಲ ನಾನು ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾಯಿದ್ರು ನನಗೆ. ನಿಂದು ತುಂಬ ಸ್ವಲ್ಪ ಬೇರೆ ಥರ ಇದೆಯಪ್ಪ, ತುಂಬ ಚೆನ್ನಾಗಿದೆ ನಿನ್ನ ಕೈ, ಆಗಲಿ ದೇವರು ಒಳ್ಳೇದು ಮಾಡಲಿ ಅಂಥೇಳಿ. ಈ ಪವಾಡ ನಡೆದ ಕೆಲವೇ ದಿವಸಗಳಲ್ಲಿ ವೆಂಕಟಗಿರಿಯಪ್ಪನವರು ಅವರಿಗೆಲ್ಲ ಆಸ್ಥಾನ ವಿದ್ವಾಂಸರಾಗಿ ಅವರ ಬಿರುದು ಜಯಚಾಮರಾಜೇಂದ್ರ ಒಡೆಯರವರು ಕೊಟ್ಟ ಸಂದರ್ಭದಲ್ಲಿ ನಮ್ಮ ಸಂಸ್ಥೆ ಬಂದಿತ್ತು, ವರಲಕ್ಷ್ಮಿ ಅಕಾಡೆಮಿ. ಆ ಸಂಸ್ಥೆಯಿಂದ ಅವರಿಗೆಲ್ಲ ಆನರ್ ಇಟ್ಕೊಂಡಿದ್ದಾರೆ. ಬೆಳಿಗ್ಗೆ ನನ್ನ ವೀಣೆ ಅವತ್ತು ನುಡಿಸ್ಬೇಕು ಅಂತ ಸಂಕಲ್ಪ ಕಟ್ಲೆಯಿಂದ ನುಡಿಸಿದೆ. ವೆಂಕಟಗಿರಿಯಪ್ಪನವರು, ತಿಟ್ಟೆ ಕೃಷ್ಣಯ್ಯಂಗಾರರು, ರಾಮಾನುಜಯ್ಯಂಗಾರರು, ಅವರಿಗೆಲ್ಲ ದೇವೇಂದ್ರಪ್ಪನವರು, ದ್ವಾರಂ ವೆಂಕಟಸ್ವಾಮನಾಯ್ಡು, ಅವರಿಗೆಲ್ಲರಿಗೂ ನಾವು ಆನರ್. ಕಾಲಕ್ಕೆ ಶೇಷಣ್ಣವರು ತೀರಿ ಹೋದ ಒಂದು ಕೆಲವು ವರ್ಷಗಳಾದ ಮೇಲೆ ನನ್ನ ಜನನ ಪರಂಪರೆ ಬರೀ ಇಬ್ಬರು ವೆಂಕಟಗಿರಿಯಪ್ಪವರು ತುಂಬ ಸಂತೋಷಪಟ್ಟರು. ಕೇಳಿದವರೆಲ್ಲ ತುಂಬ ಸಂತೋಷನೇ ಪಟ್ಟರು. ಅವರು ವಿಭಿನ್ನವಾಗಿದೆ ಅಂತ ಅನ್ನೋದಂತ ಒಂದು ರೆಕಗ್ನೈಸ್ ಮಾಡೋರು.
ಚೆನ್ನಾಗಿದೆ ಅಂತಲೂ ಸಂತೋಷ ಪಡೋನು. ಆದರೆ ನಂದು ಅದಕ್ಕೆ ತುಂಬ ಅಧಿಕಜಾತ್ರವಾಗಿ ಇದ್ದಂಥ ಶೈಲಿ ಅನ್ನೋದು ಅದು ನಿಶ್ಚಯವಾದಂಥ ವಿಷಯ. ಆ ಸಮಯದಲ್ಲಿ ಈ ಕಡೆ ದಕ್ಷಿಣದಲ್ಲಿ ಯಾರಾದರೂ ಈ ರೀತಿ ನುಡಿಸೋರು ಇದ್ರ? ಒಂದು ಸರಿಯಾದ ಪ್ರಶ್ನೆ ಕೇಳಿದ್ರೆ, ಆವಾಗ ನಾನು ತುಂಬ ನಾನೇ ಅಪ್ರಿಷಿಯೇಟ್ ಮಾಡಿದಂಥ ಒಬ್ಬ ವಿದ್ವಾಂಸರಿದ್ದರು. ತುಂಬ ಅಪ್ರಿಷಿಯೇಟ್ ಮಾಡಿದ್ದೆ ನಾನು ನನ್ನ ಬಾಲ್ಯದಲ್ಲಿ. ಕಲ್ಯಾಣ ಕೃಷ್ಣ ಭಾಗವತ ಅಂತ ಹೇಳಿ, ಕೇರಳದವರು, ತುಂಬ ದೊಡ್ಡ ವಿದ್ವಾಂಸರು, ಗಾಯಕರು ಕೂಡ. ಅವರು ನುಡಿಸಿದ್ದನ್ನು ನಾನು ಕೇಳಿದ್ದೀನಿ. ಅವ್ರದ್ದು ಸ್ವಲ್ಪ ಗಾಯನದ ಶೈಲಿ ಹಾಗಿದ್ದದ್ದು, ಸ್ಪಷ್ಟವಾಗಿ ವೈಣಿಕನಾಗಿ ಹೆಸರಾಗಿತ್ತು ಅನ್ನೋದು. ಸುಮಾರು ನಾನು 25 ವರ್ಷದವರೆಗೆ ವೈಣಿಕನಾಗಿ, ಸುಮಾರು 15 ವರ್ಷ, ಹಾಗೆ 25-26 ವರ್ಷ ಆಗಿದ್ದಿರ್ಬೋದು. ಆ ಸಮಯಕ್ಕೆ ಕಲ್ಯಾಣ ಕೃಷ್ಣ ಭಾಗವತರದ್ದು ಸಂತೋಷ ಕೊಡ್ತಾಯಿದ್ದು, ಕಾರ್ಯಕ್ರಮ ಒಂದು ಸಂತೋಷ ಕೊಂಡು. ಸುಬ್ರಹ್ಮಣ್ಯನವ್ರದ್ದು ನಾನು ರೇಡಿಯೋಲ್ ಜೊತೆಯಲ್ಲಿ ಅಣ್ಣ ತಮ್ಮದು ನೋಡಿಸಿದಾಗ ಕೇಳಿದ್ದೆ ಹೊರತು ಸುಬ್ರಹ್ಮಣ್ಯನ ನಾನು ನೋಡಿರಲಿಲ್ಲ. ಕಾರೈಕುಡಿಯನ್ನು ನೋಡಿದ್ದೆ. ಕಾರೈಕುಡಿಯ ಸಾಂಬಶಿವಯ್ಯನವನು ಮೈಸೂರಿಗೆ ಬಂದಿದ್ದರು. ಅವರ ಶಿಷ್ಯರು ಇಲ್ಲಿ ಇದ್ದರು, ಒಬ್ಬರು ರಾಮಸ್ವಾಮಿ ಅಂತ ಚಾಮುಂಡಿಪುರದಲ್ಲಿ ಇದ್ದರು. ಅವರ ಮನೆಗೆ ಅವರು ಬಂದಿದ್ದರು. ಇಲ್ಲಿ ಯಾವುದೋ ಒಂದು ಕಾನ್ಸರ್ಟ್ಗೆ ಬಂದಿದ್ದರು. ನನಗೆ ಉತ್ಸಾಹ ಅಂದರೆ ಉತ್ಸಾಹ, ದೊಡ್ಡವ್ರ ದರ್ಶನ ಮಾಡ್ಬೋದಲ್ಲ ಅಂಥೇಳಿ ಆವಾಗಷ್ಟೇ ನಾನು ಮಹಾರಾಣೀಸ್ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದೆ ವೀಣೆಗೋಸ್ಕರನೇ. ಒಂದು ದಿವಸ ಹೋಗಿ ನಿಂತ್ಕೊಂಡೆ, ರಾಮಸ್ವಾಮಿ ಅಂತ ದೊಡ್ಡ ದರ್ಶನ ಮಾಡೋಕ್ಕೆ ಬಂದಿದ್ದೀನಿ ಅಂತ ಹೇಳಿದೆ. ಸಾಂಶಿವಯ್ಯನವರು ಹಾಲ್ನಲ್ಲಿ ವೀಣೆ ಎದೆ ಮೇಲೆ ಇಟ್ಕೊಂಡು ಮಲಕ್ಕೊಂಡು, ಎಳೆಯ ಮೇಲೆ ವೀಣೆ ಇಟ್ಕೊಂಡು ಕೈ ಆಡಿಸ್ಕೊಂಡು ನುಡಿಸ್ತಾ ಇದ್ದರು. ಅದು ನಾನು ಇದೆ ಪಿಕ್ಚರ್. ಮಲ್ಕೊಂಡು ವೀಣೆ ಅಡ್ಡಾಗಿ ಇಟ್ಕೊಂಡು ನುಡಿಸ್ತಾ ಇದ್ದರು. ರಾಮಸ್ವಾಮಿ ಹೇಳಿದ್ರು ಅವನಿಗೆ, ಯಾರು ಬಂದಿದ್ದಾರೆ ನಿಮ್ಮ ದರ್ಶನಕ್ಕೆ ಅಂತ ಹೇಳಿ, ಬರೀ ಹೇಳು ಅಂತಂದರು. ಸರಿ ನಮಸ್ಕಾರ ಮಾಡಿ ವೀಣೆ ನುಡಿಸ್ತೀಯಾ ಅದೇ ಯಾರೋ ಯಥಾಶಕ್ತಿ ಅಂತ ಹೇಳಿ, ಪಾಠ ಮಾಡ್ತಾಯಿದ್ದೀಯಾ ಅಂತಂದರೆ, ಈಗ ಲೆಕ್ಚರರ್ ಆಗಿದ್ದೀನಿ ಮಹಾರಾಣೀಸ್ ಕಾಲೇಜಲ್ಲಿ. ಸಂತೋಷ. ಲೋಕಾಬ್ರಹ್ಮಗೆ ಒಂದು ಇನ್ನೆರಡು ಮಾತಾಡಿದ ಮೇಲೆ ಒಂದು ಪ್ರಾರ್ಥನೆ ಇದೆ ನನಗೆ, ನಮ್ಮ ಮನೆಗೆ ತಾವು ದಯಮಾಡಿ ಬರಬೇಕು ಅಂಥೇಳಿ ಒಂದು ಪ್ರಾರ್ಥನೆ ಅಂತ ಹೇಳಿ. ವೀಣೆ ನುಡಿಸ್ತೀಯಾ ಅಂತಂದ್ರೆ, ನುಡಿಸ್ತೀನಿ. ಎಲ್ಲ ತಮಿಳಿನಲ್ಲೇ ಮಾತು, ಎಲ್ಲ ತಮಿಳಿನಲ್ಲೇ. ಅದು ತಪ್ಪಾಗಬಾರ್ದು ಅಂತ ನಾನು ಕನ್ನಡದಲ್ಲಿ ರಿಪೋರ್ಟ್ ಮಾಡ್ತಾಯಿದ್ದೀನಿ. ಹೊರಗಡೆ ಜಗಲಿ ಮೇಲೆ ಬಂದು ಕೂತ್ಕೊಂಡ್ರು. ರಾಮಸ್ವಾಮಿ ಅವರಿಗೆ ವೀಣೆ ತಂದು ಕೊಡು ಅಂತ ಹೇಳಿದರು. ಇದು ಕುತೂಹಲ ಇರುತ್ತೆ, ವಾದ್ಯ ದೊಡ್ಡವರಿಗೆ ಹೇಗೆ ನುಡಿಸ್ತಾರೋ ಅಂತ ಅನ್ನೋದು ಫಿಂಗರಿಂಗ್ ವಿಷಯದಲ್ಲಿ ಕುತೂಹಲ ಇದ್ದೇ ಇರುತ್ತೆ. ಕಾರೈಕುಡಿಯವರು ಜಗಲಿ ಮೇಲೆ ಕೂತರು. ರಾಮಸ್ವಾಮಿ ನನಗೆ ಒಂದು ವೀಣೆ ತೆಕ್ಕೊಟ್ರು, ಪೂರ್ತಿ ಧೂಳು ಹಿಡ್ಕೊಂಡು ಹೋಗಿರೋಂಥ ವೀಣೆ, ಅಂದರೆ ಉಪಯೋಗದಲ್ಲಿ ಇಲ್ಲದೆ ಹೋದಂಥ ವೀಣೆ. ಆದ್ರೇನು ನಾನು ಕರ್ಚೀಫಿತ್ತು ಎಲ್ಲ ಒರೆಸ್ಕೊಂಡೆ ವೀಣೆನ, ಶ್ರುತಿ ಮಾಡಿ ಇಟ್ಕೊಂಡೆ. ಸ್ವಲ್ಪ ತುಕ್ಕು ಹಿಡಿದಿತ್ತು ಕೂಡ. ನುಡ್ಸೋಕ್ಕೆ ಶುರು ಮಾಡಿದೆ. ನನಗೆ ಆಸೆ, ದೊಡ್ಡವರ ಮುಂದೆ ಕೂತಿರುವಾಗ ಅವರ ವಸ್ತುವನ್ನು ನಾನು ನುಡಿಸಬೇಕು ಅಂತ ಅನ್ನೋದು ನನಗೆ. ಅಷ್ಟೊತ್ತಿಗೆ ಎಷ್ಟೋ ನುಡಿಸ್ತಾಯಿದ್ದೆ. ಅವರ ವಿರಿಬೋಣಿ ವರ್ಣವನ್ನು ಯಾವುದೋ ಒಂದು ಶೈಲಿಯಲ್ಲಿ ನುಡಿಸೋನು ತುಂಬ ಇಷ್ಟವಾಗ್ತಾಯಿತ್ತು ನನಗೆ. ಅದೇ ಶೈಲಿಯಲ್ಲಿ ನಾನು ಆವತ್ತು ನುಡಿಸಿದೆ. ಅಪ್ಪಡಿಯೆಲ್ಲ ಮಾಚಿಗೆ ಮುಣಿಯಮ್ಮ ಅಂಥೇಳಿ ಆಶ್ಚರ್ಯಪಟ್ಟರು. ಅದಾದ ಮೇಲೆ ಅವರು ಒಪ್ಕೊಂಡು ಬರೇ ಅಂಥೇಳಿ ಹೇಳೋದು. ಅದಾದಮೇಲೆ ಮನೆಗೆ ಬರ್ತೀನಿ. ಹೌದು,
ಪಾತ್ರತೆಯ ವಿವೇಚನೆ ಮಾಡ್ತಾಯಿದ್ರು ಅಂತ ಕಾಣಿಸುತ್ತೆ. ಸರಿ, ಇವಾಗ ವೀಣೆ ವಿಷಯದಲ್ಲಿ ಭಕ್ತಿ ಇದೆ, ಶ್ರದ್ಧೆ ಇದೆ, ದೊಡ್ಡವ್ರ ವಿಷಯದಲ್ಲೂ ಇದೆ, ಹೋಗೋಣ, ಪರವಾಗಿಲ್ಲ. ಸರ್, ನಿಮ್ಮ ಮನೇಲಿ 4 ಜನ, 2 ಹೆಣ್ಮಕ್ಳು ಇದ್ದರು ಅಂತ ಹೇಳಿದ್ರೆ ನೀವು 4 ಜನನೂ ಬೇರೆ ಬೇರೆ ವಿಷಯಗಳಲ್ಲಿ ಪ್ರಾವೀಣ್ಯತೆಯನ್ನು ಪಡೆದವರು. ನಿಮ್ಮ ಚಂದ್ರಶೇಖರಯ್ಯನವ್ರು ದೊಡ್ಡವರಲ್ಲ, ಅವರು ಗಾಯಕರು ಮತ್ತು ಪಲ್ಲವಿ ಹಾಡೋದ್ರಲ್ಲಿ ಅವರು ಇದು. ಸೀತಾರಾಮ್ ಅವರು ಚಿತ್ರಕಾರರು ಪ್ಲಸ್ ಗಾಯಕರು. ಸತ್ಯನಾರಾಯಣ ಅವರು ಮ್ಯೂಸಿಕಾಲಜಿಸ್ಟು ಮತ್ತು ಶ್ರೀವಿದ್ಯಾ ಉಪಾಸಕರು. ನೀವು ಈ ವೈಣಿಕರು, ಗಾಯಕರು, ವಾಗ್ಗೇಯಕಾರರು. ನೀವು 4 ಜನ ಸೇರಿದಾಗ ನೀವು ಮಾತಾಡ್ತಿದ್ದಿದ್ದು ಯಾರಿಗಾದ್ರೂ ಅರ್ಥವಾಗ್ತಿತ್ತಾ ಇಲ್ವಾ ಅಂತ ಬೇರೆಯವ್ರಿಗೆ. ಇಷ್ಟೊಂದು ಅಗಾಧವಾದ ಪಾಂಡಿತ್ಯ ಇರೋರು ನೀವು. ಹೇಗಿರೋದು? ಅದರಲ್ಲಿ ಹಾಸ್ಯಗಳಿರ್ತಿತ್ತಾ ಅಥವಾ ಸೀರಿಯಸ್ ಇರ್ತಿತ್ತಾ? ಸಂಗೀತದ ವಿಷಯನ ಅಥವಾ ಸಾಮಾಜಿಕವಾದ ವಿಷಯನ? ನಿಮ್ಮ ತಂದೆ ತಾಯಿ ಹೇಗೆ ಅದಕ್ಕೆ ರೆಸ್ಪಾಂಡ್ ಮಾಡೋರು? ನಮ್ಮ ತಂದೆ ತಾಯಿಗಳಿಗೂ ತುಂಬ ಸಂತೋಷ ಇತ್ತು. ನಾವೆಲ್ಲರೂ ಒಂದೇ ಕ್ಷೇತ್ರದಲ್ಲಿ ಮುಂದೆ ಹೋಗ್ತಾ ಇದ್ದೀವಲ್ಲ ಅನ್ನೋಂಥದ್ದು ತುಂಬ ಸಂತೋಷ ಆಯಿತು. ನಾನು 16ನೇ ವರ್ಷದಲ್ಲಿ ನಮ್ಮ ತಂದೆಯವ್ರನ್ನ ಕಳ್ಕೊಂಡವನು. ಅದಾದಮೇಲೆ ನಾವು ಆದ್ವಿ ನಂತರದ ಕಾಲದಲ್ಲಿ ನಾವೆಲ್ಲರೂ ಅದಕ್ಕೆಲ್ಲ ನಮ್ಮ ತಾಯಿಯವರ ಅನುಗ್ರಹ ಮತ್ತು ಅವರ ಪ್ರಯತ್ನ, ನಮ್ಮ ತಾಯಿಯವರ ಎಫರ್ಟ್, ಬ್ಲೆಸ್ಸಿಂಗ್ ಆ್ಯಂಡ್ ಮೇಕಿಂಗ್, ಇದು ನಮ್ಮ ವ್ಯಕ್ತಿತ್ವಗಳನ್ನು ನಮಗೆ ಕೊಟ್ಟಂಥ ಅನುಗ್ರಹ ನಮ್ಮ ತಾಯಿಯವರಿಂದ. ನಮ್ಮ ತಾಯಿಯವರು ಚೆನ್ನಾಗಿ ಹಾಡ್ತಾಯಿದ್ರು. ವೇದಿಕೆ ವಿದ್ವಾಂಸರಾಗಿರಲಿಲ್ಲ, ಅವರು ಚೆನ್ನಾಗಿ ಹಾಡ್ತಾಯಿದ್ರು. ಅವರ ಬಾಲ್ಯದಲ್ಲಿ ಅವರಿಗೆ ಸುಂದರ ಶಾಸ್ತ್ರಿಗಳಿಂದ ಕೊಂಚ ಪಾಠ ಆಗಿತ್ತು. ಅವರು ಸುಮಾರು 11 ವರ್ಷಕ್ಕೆ ಮೊದಲೇ ಅವರು ಹಾಡ್ತಾ ಇದ್ದಂಥ ಕೆಲವು ಕೃತಿಗಳನ್ನು ನಾನು ಚೆನ್ನಾಗಿ ಜ್ಞಾಪಕ ಇದೆ. ನಿಮ್ಮ ರಾಗದ ಮನೋಧರ್ಮ ಅಂದರೆ, ನಾನು ಸುಮಾರು ಒಂದು 40 ವರ್ಷಗಳು ಮೀರಿ ನಾನು ನಿಮ್ಮ ಅದನ್ನು ಕೇಳ್ತಾ ಬಂದಿದ್ದೀನಿ ಸರ್. ಒಂದು 50 ಅಂದ್ಕೋಬೋದು. ಆದರೆ ತೀರಾ ಚಿಕ್ಕವರಿದ್ದಾಗ ನಮಗೆ ಸಂಗೀತದ ಬಗ್ಗೆ ಅಷ್ಟು, ಅಂದರೆ ನಮ್ಮ ಯೋಗ್ಯತೆಗೆ ಅಷ್ಟು ಗೊತ್ತಾಗ್ತದೆ. ಆ ನಂತರದಲ್ಲಿ ಆ ಒಂದು ಶೈಲಿನೇ ಬೇರೆ ಇದೆ ನಿಮ್ಮದು. ಅದಕ್ಕೇನಾದರೂ ಕಾರಣ ಇದೆಯಾ? ಏಕೆಂದರೆ ನೀವು ಆ ಸಂಗತಿಗಳು ನಿಮ್ಮ ಕೈನಲ್ಲಿ ಬರೋದು, ಅದೇ ಸಂಗತಿಗಳು 3 ಸತಿ ಬಂದರೂ ಪ್ರತಿ ಸತಿನೂ ಬೇರೆ ರೀತಿ ಇರುವಂತಹದ್ದು. ಆಯಾ ರಾಗಕ್ಕೆ ಬೇಕಾದ ಗಾಂಧಾರ, ತೋಡಿಗೇನು ಬೇಕು ಗಾಂಧಾರ, ನಾಯಕಿಗೇನು ಬೇಕು ಅಲ್ವೇ? ನಾಯಕಿ ಬೇರೆ, ದರ್ಬಾರ್ ಬೇರೆ, ಪಕ್ಕದಲ್ಲಿ ನುಡಿಸಿದ್ರು ಗಜಾಂತರವಾಗಿರುತ್ತೆ. ಆ ಥರ ಲೈನ್ ರಾಗಾಸು ಅದೆಲ್ಲ ಒಟ್ಟಿಗೆ ಹಾಡಬಾರ್ದು ಅಂತಾರೆ. ಆದರೆ ನಿಮ್ಮ ಕೈನಲ್ಲಿ ನೀವು ಒಟ್ಟಿಗೆ ನುಡಿಸಿದ್ರೂ ಅದೆಲ್ಲ ಬೇರೆ ಬೇರೆ ರೀತಿ ಇರುತ್ತೆ. ಕಾಣಬೇಕು, ಅದು ಸರಿ. ಆದರೆ ನಿಮ್ಮ ಕೈಲಿ ಅದು ನಾನು ಸುಮಾರು ನೋಡಿದ್ದೀನಿ, ಜೊತೆಲಿ ಕೂತು ಅನುಭವಿಸಿದ್ದೀನಿ. ಹೇಗೆ ಅದು? ಇದಕ್ಕೆ ಕಾಂಪ್ಲೆಕ್ಸ್ ವಿಷಯಗಳು ಸೇರಿಕೊಂಡಿರ್ಬೇಕು. ಅದಕ್ಕೆ ಏನು ಅಂತಂದರೆ, ಬರೀ ವೀಣೆ ನುಡಿಸುವಂತಹ ಒಂದು ವಿಷಯ ಮಾತ್ರವಲ್ಲ ಅದು, ಬರೀ ಶಾರೀರದ ವಿಷಯ ಅಲ್ಲ ಅದು, ಚಿಂತನೆ ವಿಷಯ. ಆ ರಾಗವನ್ನು ಅರ್ಥ ಮಾಡಿಕೊಂಡಿರುವಂತಹದ್ದಿನ ವಿಷಯ. ಆ ರಾಗ ನನಗೆ ಮೊದಲು ಅರ್ಥವಾಗಿರಬೇಕು. ಆ ರಾಗ ಹೇಗೆ ಹೋದರೆ ಅದು ಕೆಡುತ್ತೆ ಅಂತ ನನಗೆ ಅರ್ಥವಾಗಿರಬೇಕು. ಅದು ಅತ್ಯಂತ ಮುಖ್ಯವಾದಂಥ ವಿಷಯ. ಇಲ್ಲದೆ ಹೋದರೆ ಕೆಡುತ್ತೆ ಅನ್ನೋದು ನನಗೆ ಪ್ರಜ್ಞೆಗೆ ಬಂದೇ ಇರೋದಿಲ್ಲ. ಕೆಟ್ಟಿರೋದೇ ಗೊತ್ತಾಗೋದಿಲ್ವಲ್ಲ. ರಾಗ ಹೇಗೆ
ಇಲ್ಲಿ ಹೇಗಿದ್ದರೆ ಅದು ಸರಿ ಅಲ್ಲ ಅಂತ ಅನ್ನೋದನ್ನ ಅದು ಇದು ಇನ್ಸ್ಟಿಂಕ್ಟ್ ಡ್ರೈವ್ ಮಾಡಿರಬೇಕು ನನಗೆ. ಆ ಇನ್ಸ್ಟಿಂಕ್ಟ್ ಅಂತ ಅನ್ನೋದು ಭಗವತಿ ಚೆನ್ನಾಗಿ ಕೊಟ್ಟಿರಲಿಲ್ಲ ನನಗೆ. ನನಗನ್ಸುತ್ತೆ ನಮ್ಮ ಈ ವೀಣಾ ಪ್ರಪಂಚದಲ್ಲಿ ನೀವು ಒಬ್ಬರು ಸ್ವಯಂಭುಗಳಾದರೆ ಬಾಲಚಂದರೊಬ್ಬರು, ಅವರು ಸ್ವಯಂಭುಗಳು. ಅವರು ಸ್ವಯಂಭೂನೇ. ಸ್ವಲ್ಪ ಥಾಟ್ಸ್ ಪ್ರೋಸೆಸ್ ಇಬ್ಬರದು ಒಂದೇ ರೀತಿ, ಅಂದರೆ ನುಡಿಸಾಣಿಕೆಯಲ್ಲಿ ತುಂಬ ವ್ಯತ್ಯಾಸ ಇದೆ. ಅವರು ಕೂಡ ಏನೂ ಇಲ್ಲದೆ ವೀಣೆನೇ ಮಾಡಿಕೊಂಡು ಅವರ ಒಂದು ಶೈಲಿಗೆ ತಕ್ಕನಾಗಿ ವೀಣೆನೇ ಸ್ವಲ್ಪ ಮಾರ್ಪಾಡು ಮಾಡಿಕೊಂಡು, ಅಂದರೆ ಮೆಟ್ಲುಗಳು ಸ್ವಲ್ಪ ಅಗಲ ಮಾಡಿಕೊಂಡ್ರು ಅಂತ. ನೀವು ಆ ರೀತಿ ಏನಾದರೂ ವೀಣೆಯಲ್ಲಿ ಚೇಂಜಸ್ ಥರ ಏನಾದರೂ ತರೋ ಯೋಚನೆ ಮಾಡಿದ್ರಾ ಅಥವಾ ಇಲ್ಲ? ಇದನ್ನು ಬಾಲಚಂದರ್ ಅವರಿಗೆ ಅವರು ನಾನು ಇಬ್ಬರು ಸ್ವಯಂಭೂ ಅಂತ ಅನ್ನೋದರಲ್ಲಿ ಸತ್ಯ, ಎರಡೂ ಸತ್ಯ. ಬಾಲಚಂದರ್ ಅವರು ಸಿತಾರ್ನಿಂದ ವೀಣೆಗೆ ಬಂದವರು. ಸಿತಾರ್ನಲ್ಲಿ ಅವರು ನುಡಿಸಿದಂಥದ್ದನ್ನು ವೀಣೆಯಲ್ಲಿ ಯಾಕೆ ಆಗೋದಿಲ್ಲ ಇದು ಅಂಥೇಳಿ, ಹೌದು ಮೀಂಡೆಲ್ಲ ಅಂದರೆ ಇಲ್ಲಿ ಮಾಡ್ಬೋದಲ್ಲ ಅಂಥೇಳಿ ಸಿತಾರಿಂದ ವೀಣೆಗೆ ಬಂದದ್ದು ಬಾಲಚಂದರ್ ಅವರ ವ್ಯಕ್ತಿತ್ವ. ನನ್ನದು ಗಾಯನದಿಂದ ಇದಕ್ಕೆ ವೀಣೆಗೆ ಬಂದದ್ದು ನನ್ನ ರೀತಿ. ಯಾಕೆ ಗಾಯನ ಇದ್ದಾಗೆ ಇರಬೇಕು ಅಂತ ಅನ್ನೋದಕ್ಕೆ ನಾನು ಮೊದಲೇ ದಿವಸ ವೀಣೆ ಮುಟ್ಟಿದಾಗ ಗಾಯನದಲ್ಲಿ ಹೇಗಿರುತ್ತೋ ಹಾಗೆ ಇಲಾಂಗೇಷನ್ಸು ಗಮಕಗಳು ಎಲ್ಲನೂ ನುಡಿಸಿದೆ ಅಂತಂದರೆ ಗಾಯನದ ಪ್ರಭಾವ ಅದು ಗಾಯಕನಾಗಿದ್ದರಿಂದ ಹಾಗಿರಬೇಕು ಅಂತ ಅನ್ನೋದು ನನ್ನ ಪ್ರತಿಪಾದನೆಯೇ. ಹಾಗಾಗಿ ಅದು ನಮ್ಮ ಶೈಲಿಗಳಲ್ಲೂ ಕೂಡ ಅಷ್ಟು ವ್ಯತ್ಯಾಸ ಇರ್ತಾಯಿತ್ತು. ಇನ್ಫ್ಯಾಕ್ಟ್ ಹಲವು ಬಾರಿ ನಾನು ಅತ್ಯಂತ ಆತ್ಮೀಯರು. ಇನ್ನೂ ಒಂದು ಹೇಳ್ಬೋದು ಅಂತಂದರೆ, ಅವರು ವೀಣೆ ಅಂತಂದರೆ ನಾನು ಅಂತ ಅನ್ನುವಂತಹ ಒಂದು ಎಲ್ರಿಗೂ ಪರಿಚಯ ಬಿದ್ದಂಥ ಭಾವನೆ. ಆ ಒಂದು ಇದರಲ್ಲಿ ಅವರ ಅಲ್ಲಿ ಒಂದು ಇದಯಂ ಅಂಥೇಳಿ ಒಂದು ಮ್ಯಾಗಝೀನು, ಅವರು ಒಂದು ಬೋಲ್ಡಾಗಿ ಒಂದು ಪ್ರಶ್ನೆ ಅವ್ರನ್ನ ಇಂಟರ್ವ್ಯೂ ಮಾಡಿ ಒಂದು ಕೇಳಿದ್ರು. ನೀವು ವೀಣೆ ಅಂದರೆ ನನ್ನ ವೀಣೆಯ ಮುಂದೆ ಯಾವುದಲ್ಲ ಅಂತ ಭಾವನೆ ನಿಮಗೆ ಇರೋ ಹಾಗೆ ನಮಗೆ ಕಾಣಿಸುತ್ತೆ. ನೀವು ಯಾರನ್ನಾದರೂ ಒಪ್ಪಿದ್ದೀರ ವೈಣಿಕರನ್ನ ಅಂಥೇಳಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಅಷ್ಟೇ ಬೋಲ್ಡಾಗಿ ಅವರು ನನ್ನ ಹೆಸರು ಎಸ್ ದೇರ್ ಈಸ್ ಒನ್ ವಿಶ್ವೇಶ್ವರನ್ ಇನ್ ಮೈಸೂರು ಅಂಥೇಳಿ ಅದನ್ನು ಅವರು ಬರೆದಂಥದ್ದನ್ನು ಗ್ರೀನ್ ಪೆನ್ನಲ್ಲಿ ಮಾರ್ಕ್ ಮಾಡಿ ನನಗೆ ಕಳಿಸ್ಕೊಂಡು ಅವ್ರಿಗೆ ಅದು ಬಹಳ, ಅದು ನಮ್ಮನೆಗೂ ಲೆಟರ್ ಬರೋದು ಒಂದು ಪೇಜಲ್ಲಿ 4 ಸೆಂಟೆನ್ಸ್ ಜಾಸ್ತಿ ಎಲ್ಲ ಬೇರೆ ಬೇರೆ ಕಲರ್ ಪೆನ್ನಲ್ಲಿ ಮಾರ್ಕ್ ಮಾಡಿ ನನಗೆ ಅವರ ಅಭಿಪ್ರಾಯವೂ ಅದೇ ಇತ್ತು. ಅವರ ಒಂದು ಪೂಜಾ ರೂಮ್ನಲ್ಲೇ ಒಂದು ಸಲ ನನ್ನ ಕಚೇರಿ ಅವರೇ ಏರ್ಪಾಡು ಮಾಡಿದ್ದು. ಓಹೋ, ಚೆನ್ನೈನಲ್ಲಿ? ಅಂದರೆ ಈಗಿನ ಚೆನ್ನೈ ಯಾವಾಗ ಮಾಡ್ರ? ಆವಾಗ ಮಡ್ರಾಸ್. ನಾನು ನಮ್ಮ ಶ್ರೀಮತಿಯವರು ಬೇರೆ ಯಾವುದೋ ಕಾನ್ಸರ್ಟ್ಗೆ ಹೋಗಿದ್ವಿ. ಅಷ್ಟೊತ್ತಿಗೆ ನಾವು ತುಂಬ ಆತ್ಮೀಯರಾಗಿದ್ವು. ಬಾಲಚಂದ್ರನ ಮನೆಗೆ ವಿಸಿಟ್ ಮಾಡಿ ಬರೋಣ ಅಂಥೇಳಿ ಹೋದ್ವಿ. ಡಿನ್ನರ್ ಟೇಬಲ್ ಮುಂದೆ ಕೂತಿದ್ದೀವಿ. ಅವರಿಗೆ ತುಂಬ ಆತ್ಮೀಯತೆ ಜಾಸ್ತಿ ಆಗಿತ್ತು ಅಷ್ಟೊತ್ತಿಗೆ. ಆವಾಗ ಶಾಂತ ಪುಟ್ಟುಗೆ ನಮ್ಮ ಮನೆ ಹೆಸರಿನಲ್ಲಿ ಅವ್ರು ಕರೀತಾಯಿದ್ರು. ನಾನು ಪುಟ್ಟುಗೆ ನಾನು ಏನೂ ಮಾಡಿಲ್ವಲ್ಲ, ಅವರು ಏನು ಅಂತೇಳಿ ಇಲ್ಲಿಗೆ ಏನು ತೋರಿಸಿಲ್ವಲ್ಲ, ಏನಾದರೂ ಮಾಡಬೇಕಲ್ಲ ಅಂಥೇಳಿ ಶಾಂತಾಗ ಹೇಳಿದರು ಅವ್ರ ಮನೆಯವರು. ಹೌದು, ಮಿಸಸ್ ಬಾಲಚಂದ್ರನ್. ಬಣ್ಣಿಗೆ ಪಡ್ಲಾಮೆ ಅಂಥೇಳಿ ಅವ್ರು ಹೇಳಿದ್ರು. ಆ್ಯಂಡ್ ನನ್ನ ಕಡೆ ತಿರ್ಕೊಂಡು ಹೇಳಿದ್ರು, ಪುಟ್ಟು ಈ ಬರೋ ಶುಕ್ರವಾರ, ಅಂದರೆ ನಾಡಿದ್ದು ಬರೋ ಶುಕ್ರವಾರ ನನ್ನ ಪೂಜಾ ರೂಮ್ನಲ್ಲಿ ನೀವು ನುಡಿಸ್ತೀರಾ ಅಂತಂದರೆ. ನೀವು ಹೋಗೋ ಬರೋ ಸ್ನೇಹಿತರು? ಹೌದು ಹೌದು. ಅಣ್ಣ ಏನಾದರೂ ಅದಕ್ಕೆ ಕೇಳ್ತೀರಾ ನಾನು ಅಂತ ಹೇಳಿ. ನಿಮಗಿನ್ನ ಒಂದು ಸ್ವಲ್ಪ ದೊಡ್ಡವರೇನೋ? 3 ವರ್ಷ ದೊಡ್ಡವ ನನಗೆ. ತುಂಬ ಸಂತೋಷವಾಗಿ ಅದು ಪ್ರಿವಿಲೇಜ್ ಅಲ್ವಾ ನಂದು ಅಂಥೇಳಿ ಹೇಳಿದೆ.
ಆತ ಬಹಳ ನೇರ ವ್ಯಕ್ತಿ, ಇದ್ದಿದ್ದನ್ನ ಇದ್ದಂಗೆ. ಹೌದು, ತುಂಬ ಅದು ಸ್ವಲ್ಪ ದೌರ್ಬಲ್ಯವಾಗಿತ್ತು. ಅದು ಸರಿ. ಆದರೆ ಸತ್ಯವಾದಂತಹ ವ್ಯಕ್ತಿ, ಸ್ಟೇಟ್ ಫಾರ್ವರ್ಡ್. ಕೆಲವು ಸಲ ಪ್ಲ್ಯಾಟ್ಫಾರ್ಮ್ನಲ್ಲಿ ಆ ಸ್ಟೇಟ್ ಫಾರ್ವರ್ಡ್ಗೂ ಅಕಾಂಪನಿಮೆಂಟ್ಗೂ ತುಂಬ ಇನ್ಕನ್ವೀನಿಯೆಂಟು ಆಗ್ತಾಯಿತ್ತು. ಆದರೂ ಚೆನ್ನಾಗಿದ್ದದನ್ನು ಚೆನ್ನಾಗಿದೆ ಅಂತ ತಾವು ಹೇಳೋ ಅಷ್ಟೇ ಅಲ್ಲ, ಅದರ ವಿಷಯದಲ್ಲಿ ಪ್ರಚಾರ ಮಾಡಿದಂತಹ ದೊಡ್ಡ ಮನಸ್ಸು ಅವನು. ಹಾಗಾಗಿ ಒಟ್ಟು ಶುಕ್ರವಾರ ಅಕಾಂಪನಿಮೆಂಟ್ ಏನು ಸಿಗ್ತಾರೋ ಇಲ್ವೋ ಹಾಗೆ ಹೇಳಲಾರೆ. ಅಣ್ಣ ನೀವು ಅದನ್ನ ಏನು ಹೇಳ್ತೀನಿ, ಏನೂ ಇಲ್ಲ, ಅಮ್ಮನವರಿದ್ದಾರೆ, ನೀವಿದ್ದೀರಿ, ಶಾಂತ ಇದ್ದಾರೆ, ಸಾಕು, ಇನ್ನೇನು ಬೇಕಾದಿಲ್ಲ ಅಂತೇಳಿ அப்படியே ரொம்ப ಸಂತೋಷ ಅಂತ ಹೇಳಿದರು. ಸರಿ ಅಂತ ಶುಕ್ರವಾರ ಸಾಯಂಕಾಲ ಏರ್ಪಾಡಾಗಿದ್ದು. 2 ದಿವಸದಲ್ಲಿ ಮಡ್ರಾಸಿನ ಎಲ್ಲ ವಿದ್ವಾಂಸರಿಗೂ ಅವರಿಬ್ಬರು ಶಿಷ್ಯರಿದ್ದರು. ಒನ್ ವಾಸ್ ದಟ್ KS ಸುಬ್ರಹ್ಮಣ್ಯಂ, ಇನ್ನೊಂದು ಆತನ ಹೆಸರು ಮರ್ತ್ಬಿಟ್ಟಿದ್ದೇನೆ. ಅವರಿಬ್ಬರು ಇಬ್ಬರನ್ನ ಕಳಿಸಿ ಬರ್ತಿರೋದು ಅಂತ ಹೇಳೋದೇನೆ ಆಶ್ಚರ್ಯ ಆಯ್ತು. ಹೌದು, ಇಷ್ಟೊಂದು ಜ್ಞಾಪಶಕ್ತಿ ಇದೆ, ಅದೆಲ್ಲ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಎಲ್ಲರನ್ನೂ ಕಳಿಸಿ ಮದ್ರಾಸಿನ 3/4 ಜನ ವಿದ್ವಾಂಸರು ಅವತ್ತು ಹಾಜರಿರುವಂಥ ಕಾನ್ಸರ್ಟನ್ನು ಏರ್ಪಾಡು ಮಾಡಿದರು. ಆ ಕಾನ್ಸರ್ಟಿಗೆ ಬಿಟ್ಟು ಅಕಾಂಪನಿಮೆಂಟು ಸಿಕ್ಕತ್ತೆ ಗೊತ್ತಿಲ್ಲ ಅಂತ ಹೇಳಿ, ಅಣ್ಣ ಏರ್ಪಡೋಗಿಲ್ಲ ಅಂತ ಹೇಳಿದೆ. ಈ ಏರ್ಪಾಡು ನಡೆಯುವಂಥ ಸಂದರ್ಭದಲ್ಲಿ ಗುರುವಾಯೂರದವರೇ ಏರ್ಪಾಡು ಮಾಡಿದರು. ಗುರುವಾಯೂರದವರೇ ಅದು ಫ್ರೀಯಾಗಿದ್ದರು ಅವತ್ತು. ದಟ್ ವಾಸ್ ದಿ ಫಸ್ಟ್ ಟೈಮ್ ಗುರುವಾಯೂರದವರೇ ಪ್ಲೇನ್ ವಿತ್ ಮೀ. ಮೊದಲೇ ನನಗೆ ಹೇಳಿದರು, ಪುಟ್ಟು ಮೊದಲು ನಿಮ್ಮ ನಿಮ್ಮ ಅಭಿಪ್ರಾಯ ಏನು ಕಾನ್ಸರ್ಟ್, 2ನೇ ಭಾಗ ನಿಮ್ಮ ಕಾನ್ಸರ್ಟ್ನ ನಿಮ್ಮ ಕಾಂಪೋಸಿಷನ್ಸ್ನೇ ನೋಡಿಸಬೇಕು ಅಂತ ಹೇಳಿದರು. ಹಾಗೆ ಮಾಡಿದೆ. ವೀಣಾ ಪಾಣೇಂದ ಶಬ್ದ, ವೀಣಾ ಪಾಣೇಂದ ಸ್ವದೇ ಜ್ಞಾನ ಸ್ಮೃತಿ ಪ್ರತಿಭಾ ಕವಿತಾ ವಿದ್ಯಾಪ್ರದ ಸರಸ್ವತಿ ಅಹಂ ಆಶ್ರಯಾಮಿ. ದೊರೆಗೆ ತುಂಬ ಸಂತೋಷ. ಅಲ್ಲಿ ಬಂದಿದ್ದಂಥ ವಿದ್ವಾಂಸರಿಗೆಲ್ಲ ತುಂಬ ಎಲ್ಲ ಅನೇಕ ವೈಣಿಕರು ಅವತ್ತು ಬಂದಿದ್ದರು, ಇನ್ಕ್ಲೂಡಿಂಗ್ ಒನ್ ಮಿಸ್ಟರ್ ರಾಮಚಂದ್ರಯ್ಯ, ಎಲ್ಡರ್ಲಿ ಪರ್ಸನ್. ಅವರು ಮತ್ತು ಎಲ್ಲ ವೈಣಿಕರು ಬಂದಿದ್ದರು ಮತ್ತು ಎಲ್ಲ ಅನೇಕ ಗಾಯಕರು ಬಂದಿದ್ದರು. ಅವತ್ತು ಎಲ್ಲ ಕಾನ್ಸರ್ಟು ಆದಮೇಲೆ ಅವರ ಕೈನಿಂದ ಒಳ್ಳೆ ಕಾಶ್ಮೀರ ಶಾಲು ತಂದು ನನಗೆ ಹೊದಿಸಿ ಸನ್ಮಾನ ಮಾಡಿ 40 ನಿಮಿಷ ಮಾತಾಡಿದ್ರು ನನ್ನ ವಿಷಯದಲ್ಲಿ. ಅವತ್ತು ಬಾಲಚಂದ್ರ ಅಂತ ಹೇಳ್ತೀನಿ. ಒಬ್ಬ ಬಾಲಚಂದ್ರ ಇಲ್ಲಿರಬೇಕಾದ್ರೆ ಒಬ್ಬ ವಿಶ್ವೇಶ್ವರ ಯಾಕೆ ಇರಬಾರ್ದು ಅಲ್ಲಿ ಅಂತ ಹೇಳಿ, ಅಷ್ಟು ಪ್ರೀತಿಯಿಂದ ಅಷ್ಟು ಗೌರವದಿಂದ ಅದಕ್ಕೆ ಮೊದಲು ಸುಮಾರು 10-12 ವರ್ಷಗಳ ಮೊದಲನೇ ಸಲ ನಾವು ಭೇಟಿ ಮಾಡಿದಾಗ, ಆವಾಗಿನಿಂದ ಅವರ ಕೊನೆಯ ವರ್ಷವರೆಗೂ ತುಂಬ ಆತ್ಮೀಯರು ನಾವು. ತುಂಬ ವಿ ರೆಸ್ಪೆಕ್ಟೆಡ್ ಈಚ್ ಅದರ್ ಮ್ಯೂಚುವಲಿ ವೆರಿ ಮಚ್. ಆ್ಯಂಡ್ ನನಗೆ ಎಷ್ಟೋ ಜನ ಆಮೇಲೆ ಬಾಲಚಂದ್ರ ಅವರು ನಿಮ್ಮ ವಿಷಯ ತುಂಬ ಮಾತಾಡಿದ್ರು ಸರ್ ಅಂತ ಹೇಳಿ ಎಷ್ಟೋ ಸಂದರ್ಭದಲ್ಲಿ ಹೇಳಿ, ಹಾಗೆ ಮಾತಾಡುವಂಥ ಇನ್ನೊಬ್ಬರ ವಿಷಯದಲ್ಲಿ ದೊಡ್ಡದಾಗಿ ಮಾತಾಡುವಂಥ ಒಂದು ಉದಾರವಾದಂಥ ಮನಸ್ಸು, ಔದಾರಿ, ಅಷ್ಟು ದೊಡ್ಡ ವ್ಯಕ್ತಿ. ವೀಣೆ ಅನ್ನೋದು ಹೊಸ ದಿ ಕ್ವೀನ್ ಆಫ್ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಂತಾರೆ. ಕ್ವೀನ್ ಆಫ್ ಸ್ಟ್ರಿಂಗ್ ಇನ್ಸ್ಟ್ರೂಮೆಂಟ್ಸ್ ಅಷ್ಟೇ ಅಲ್ಲ, ಅದಕ್ಕೆ ಅದರ ಆ್ಯಂಟಿಕ್ವಿಟಿ ಮತ್ತು ದಿ ರೆಸ್ಪೆಕ್ಟ್ ದಿ ವೀಣಾ ಹ್ಯಾಸ್ ಕಮಾಂಡೆಡ್ ಥ್ರೂ ದಿ ಸೆಂಚುರೀಸ್ ಈಸ್ ಎನಾರ್ಮಸ್. The only instrument that has commanded that extent of respect and regard. Apava etasmat shrirashtam kamati yo ashwamedhena yajate brahmano veena gathilo gayatah ಶ್ರಿಯಾವಾ ಏತದ್ರೂಪಂ ಯದ್ವೀಣಾ ಅಂತನ್ನೋದು ತೈತ್ತಿರಿಯ ಬ್ರಾಹ್ಮಣದಲ್ಲಿ ವೇದದಲ್ಲಿ ಅಂತ ಮಾತು. ಆ ಕೊನೆ ಮಾತಿದೆಯಲ್ಲ,
ಶ್ರಿಯಾಬಾ ಏತದ್ರೂಪಂ ಮಂಗಳತೆಯೇ ಮೂರ್ತಿವತ್ತಾಗಿ ಕಾಣಿಸಿದರೆ ಅದು ಯಾವುದು ಗೊತ್ತೇ, ಅದೇ ಮೀನೆ ಅಂತ ಅನ್ನೋದು ಅಂತ ವೇದ ಹೇಳಿದಂಥ ಮಾತು. ಇದೆಲ್ಲ ಇತ್ತೀಚಿನ ದಶಕಗಳಲ್ಲಿ ಅಧ್ಯಯನ ಮಾಡುವಾಗ ಸಿಕ್ಕಿದಾಗ ಅದರ ಮಹತ್ವ ಇನ್ನಷ್ಟು ಜಾಸ್ತಿ.